ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುದನು ಕನ್ನಡ ವ್ಲಾಗ್ಸ್. ಸೊ ಇವತ್ತು ನನ್ನ ಕಿಚನ್ನ ಸ್ವಲ್ಪ ಮೇಕವರ್ ಮಾಡೋಣ, ಹಾಗೆ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗಾಗುತ್ತೆ ಇವತ್ತಿನ ದಿನ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಏನೆಲ್ಲ ಚೇಂಜಸ್ನ ನನ್ನ ಕಿಚನಲ್ಲಿ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ಬನ್ನಿ ಇವಾಗ ಒಂದೇ ಕ್ಲೀನಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ಲಿ ನಾನು ಎಲ್ಲ ಕಂಟೈನರ್ ಅಂದರೆ ಬಾಕ್ಸ್ಗಳೆಲ್ಲ ಏನಿದೆ ಅದನ್ನೆಲ್ಲ ಡೈನಿಂಗ್ ಹಾಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಒಂದನ್ನೇ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ಮತ್ತೆ ಜೋಡಿಸ್ಕೋಬೇಕು. ಹಾಗೆ ಬಾಕ್ಸ್ ಎಲ್ಲ ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಣ, ಅಂದರೆ ಹೊಸ ಬಾಕ್ಸ್ಗಳನ್ನ ತೊಗೊಂಬಂದಿದ್ದೀನಲ್ವ, ಸೊ ಅದಕ್ಕೆಲ್ಲ ಅಪ್ಗ್ರೇಡ್ ಆಗೋಣ ಅಂತೇಳಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಎಲ್ಲ ಬಾಕ್ಸ್ಗಳನ್ನೆಲ್ಲ ಹೊರಗಡೆ ಇಟ್ಟ ಮೇಲೆ ನನ್ನ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಈ ಎಕ್ಸಾಸ್ಟ್ ಫ್ಯಾನ್ ಏನಿದೆಯಲ್ಲ, ಈ ಫ್ಯಾನ್ನ ಕ್ಲೀನ್ ಮಾಡಬೇಕು ಅನ್ನೋದು ಫಸ್ಟ್ ಟಾರ್ಗೆಟ್ ಆಗಿತ್ತು. ಹಾಗೆ ಇಲ್ಲಿ ನಾನು ಎಷ್ಟೊಂದು ವಿಡಿಯೋಗಳೆಲ್ಲ ನೋಡಿದ್ದೆ, ಇದು WD-40 ಯೂಸ್ ಆಗುತ್ತೆ ಅಂತೇಳಿ. ಅದಾದಮೇಲೆ ನಾನು ಸರಿ ಆಯಿತು ಟ್ರೈ ಮಾಡೋಣ ಅಂತೇಳಿ ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಸೊ ಫಸ್ಟು ಇದನ್ನ ಸ್ಪ್ರೇ ಮಾಡಿ ಅದಾದಮೇಲೆ ಬ್ರಷಲ್ಲಿ ತಿಕ್ತಾ ಬಂದೆ. ತುಂಬಾ ಕಷ್ಟ ಅನ್ನಿಸ್ತು. ಅದಾದಮೇಲೆ ಜಾಸ್ತಿ ಸ್ಪ್ರೇ ಮಾಡಿ ಫಸ್ಟ್ ಹೆಂಗಾಯಿತು ಇದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಂದರೆ ಫಸ್ಟ್ ನನಗೆ ಇದು ಮುಟ್ಬಿಟ್ರೆ ಎಲ್ಲಿ ಕರೆಂಟ್ ಹೊಡೆದ್ಬಿಟ್ಟು ಅನ್ನೋ ಥರ ಭಯ ಇತ್ತು. ಬಟ್ ಇದು ತಿಕ್ತಾ ಕೈಯಲ್ಲೆಲ್ಲ ಮುಟ್ಟೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಆ ಬ್ರಷಲ್ಲೆಲ್ಲ ತಿಕ್ಕದೆ ತಿರ್ಗೋದಾದಮೇಲೆ ವೆಟ್ ಕ್ಲಾತು, ಡ್ರೈ ಕ್ಲಾತು ಇದೆಲ್ಲದರಲ್ಲೂ ಒರೆಸಿ ಮತ್ತೆ ತಿಕ್ಕಿ ಸ್ಕ್ರಬ್ಬಲ್ಲೆಲ್ಲ ತಿಕ್ಕಿ ಫೈನಲ್ ರಿಸಲ್ಟ್ ಈ ಥರ ಬಂತು. ಅಂತೂ ಇಂತೂ ನನಗೆ ಗೊತ್ತು ಇನ್ನೂ ಕ್ಲಿಯರಾಗಿ ಕ್ಲೀನ್ ಆಗಿಲ್ಲ ಅಂದರೆ, ಏಕೆಂದರೆ ಔಟ್ಸೈಡಿಂದ ಎಲ್ಲ ಕ್ಲೀನ್ ಮಾಡಬೇಕು. ಬಟ್ ಔಟ್ಸೈಡಿಂದ ಟ್ರೈ ಮಾಡಿದೆ, ಆಗಿಲ್ಲ. ಒಳಗಡೆಯಿಂದ ಔಟ್ಸೈಡಿಂದ ಎಲ್ಲ ಯಾವಾಗಾದರೂ ದನು ಫ್ರೀ ಇದ್ದಾಗ ಅಥವಾ ಯಾರನ್ನಾದರೂ ಕರ್ಕೊಂಬಂದು ಅದನ್ನ ಕ್ಲೀನ್ ಮಾಡಿಸ್ಬೇಕು ಒಂದಿನ. ಹಾಗೆ ಇಲ್ಲಿ WD-40 ಅದೇನು ಸ್ಪ್ರೇ ಇದೆಯಲ್ಲ, ಆ ಸ್ಪ್ರೇನ ಹೊಡೆದು ಸ್ವಲ್ಪ ಸ್ವಿಚ್ ಬೋರ್ಡ್ ಎಲ್ಲ ಹಳೆ ಸ್ವಿಚ್ ಬೋರ್ಡ್ ಅಲ್ವ, ಸೊ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಇಲ್ಲಿ ಕಿಟಕಿದು ಇದು ವೆಲ್ಡಿಂಗ್ದು ಅಥವಾ ಇದು ಏನು ವುಡ್ ವರ್ಕ್ ಎಲ್ಲ ಮಾಡಿಸಿದ್ರಲ್ಲ, ಅದು ಕ್ಲೋಸ್ ಮಾಡಿಸಿದ್ರಲ್ಲ, ಅದೆಲ್ಲ ಸ್ವಲ್ಪ ಗಲೀಜು ಥರ ಏನು ಅಷ್ಟು ನೀಟಾಗಿ ಅನ್ನಿಸ್ತಿರ್ಲಿಲ್ಲ ನನಗೆ. ಸೊ ಅದಕ್ಕೆ ಇದಕ್ಕೆಲ್ಲ ಸ್ವಲ್ಪ ಪೇಂಟಿಂಗ್ ಮಾಡೋಣ ಅಂತೇಳಿ ಇಲ್ಲಿ ವೈಟ್ ಕಲರ್ ಮಿಲ್ಕಿ ವೈಟ್ ಏನು ಬರುತ್ತಲ್ಲ, ಆ ಮಿಲ್ಕಿ ವೈಟ್ನ ಇವಾಗ 1 ಕೋಟ್ ಹೊಡೆದಿದ್ದೀನಿ. ಮತ್ತು ಅದು ಏನಿಲ್ಲ ಅಂದರೆ 2-3 ಕೋಟು ಪೇಂಟಿಂಗ್ ಆದಮೇಲೆ ಈ ಥರ ಬಂದಿದೆ. ಬಟ್ ಇನ್ನು ಅದು ಮೆಸ್ದೆಲ್ಲ ಇದೆಯಲ್ವ, ಅದೆಲ್ಲ ಕ್ಲೀನ್ ಆಗಲಿಲ್ಲ. ಬಟ್ ಅದು ಮೆಸ್ದವರೆಲ್ಲ ಬೇರೆದೇ ಹೊಸದೇ ಹಾಕಿಸ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಅದುವರೆಗೂ ಈ ಥರ ಇರಲಿ ಅಂತೇಳಿ ಇವಾಗ ಪೇಂಟಿಂಗ್ ಮಾಡಿ ಅದು ಡ್ರೈ ಆಗೋಕ್ಕೆ ಅಂತೇಳಿ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ವಾಲ್ಪೇಪರ್ನ ತರಿಸ್ಕೊಂಡಿದ್ದೆ ಅಲ್ಲ, ಸೊ ಆ ವಾಲ್ಪೇಪರ್ನ ಹಾಕೋಣ ಅಂತೇಳಿ ಇಲ್ಲೆಲ್ಲ ಒಂದ್ಸಲ ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಬಂದ್ಬಿಟ್ಟು ನಾನು ಆಲ್ರೆಡಿ ರೇಡಿಯಮ್ ಸ್ಟಿಕ್ಕರ್ ಬರುತ್ತಲ್ಲ, ರೇಡಿಯಮ್ ಸ್ಟಿಕ್ಕರ್ನ ನಾನು ರೀಸೆಂಟಾಗಿ ಅಂಟಿಸಿದೆ. ಸೊ ಅದಕ್ಕೆ ಅದನ್ನೆಲ್ಲ ಏನು ರಿಮೂವ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆಯೇ ಸ್ವಲ್ಪ ವೆಟ್ ಕ್ಲಾತ್ ಮತ್ತು ಡ್ರೈ ಕ್ಲಾತಲ್ಲಿ ಇಲ್ಲಿ ನೀಟಾಗಿ ವೈಪ್ ಮಾಡಿಕೊಂಡೆ. ಸೊ ಮೀಶೋಯಿಂದ ತರಿಸಿದ್ದು ನೋಡಿರ್ತೀರ ಶಾಪಿಂಗ್ ಹಾಲಲ್ಲಿ ಹೆಂಗೆ ಪೇಸ್ಟ್ ಮಾಡೋದಲ್ಲ ಸೈಜ್ ಮಾಡ್ಕೊಂಡು ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೆ ಇದು ಟೇಪ್ನ ತೆಗೆದು ಆರಾಮಾಗಿ ಎಣ್ಸ್ಕೊಂಬಿಡ್ಬೋದು ಬಿಡು ಈಸಿಯಾಗಿ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಆಗಿದ್ದೇ ಬೇರೆ ಕತೆ. ಇಲ್ಲಿ ನೋಡ್ತಾ ಇರ್ಬೋದು, ಅಳತೆ ಎಲ್ಲ ನೋಡ್ಕೊಂಡು ಅದು ಮೆಜರ್ಮೆಂಟ್ ಏನಿದೆ ಅಲ್ಲ ಅದು ನೋಡಿಕೊಂಡು ಯಾವ ಥರ ಅದನ್ನು ಉದ್ದುದ್ದ ಹಾಕಬೇಕಾ ಇಲ್ಲ ಅಡ್ಡ ಕಟ್ ಮಾಡಿ ಹಾಕಬೇಕಾ ನೋಡ್ಕೊಂಡು ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬಟ್ ಇದು ಹೆಂಗೆ ಅಂದರೆ ಸ್ವಲ್ಪ ಗಮ್ ತೆಗೆದುಬಿಟ್ಟು ಇದು ಸ್ಟ್ರೈಟಾಗಿ ಇಟ್ಕೊಂಡ್ರೆ ಸ್ಟ್ರೈಟಾಗಿ ಬರುತ್ತೆ, ಸ್ವಲ್ಪ ಏನಾದರೂ ಕ್ರಾಸ್ ಆಗಿಬಿಡುತ್ತೆ. ಹಾಗೆ ಏನಾದರೂ ಸರಿ ಇರು ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಅದು ಒಳಗಡೆ ಏನು ಗಮ್ ಟೈಪ್ ಕೊಟ್ಟಿರ್ತಾರಲ್ಲ ಅದನ್ನೇನಾದ್ರು ರಿಮೂವ್ ಮಾಡಿ ಏನಾದರೂ ಬಿಟ್ಬಿಟ್ಟೆ ಅಂತಂದರೆ ಅದೇನಾದರೂ ಸ್ವಲ್ಪ ಸುತ್ಕೊಂತು ಅಂದರೆ ಫುಲ್ಲು ಕಚ್ಕೊಬಿಟ್ಟಿರೋದು. ಮತ್ತು ಅದು ರಿಮೂವ್ ಮಾಡೋಕ್ಕೆ ಹೋದರೆ ಮತ್ತೆ ಟೇಪೆಲ್ಲ ವೇಸ್ಟ್ ಆಗೋದು. ಹಾಗಾಗಿ ನನಗೆ ಆಲ್ಮೋಸ್ಟ್ ಒಂದು ಅರ್ಧ ರೋಲಷ್ಟು ಇದು ಏನು ವಾಲ್ಪೇಪರ್ ತರಿಸಿದ್ದಲ್ಲ ಅದು ಸುಮ್ಮನೆ ವೇಸ್ಟ್ ಆಯಿತು. ಆಮೇಲೆ ಹೆಂಗೆ ಸರಿ ಆಯಿತು ಅಂತೇಳಿ ಕಷ್ಟಪಟ್ಕೊಂಡು ಹಂಗೆ ಮಾಡಿದೆ. ಬಟ್ ಅಂದರೆ ಇನ್ನೂ ಪರ್ಫೆಕ್ಟಾಗಿ ಬಂದಿಲ್ಲ, ಅದಕ್ಕೆ ಮತ್ತೆ ಬುಕ್ ಮಾಡಿದ್ದೀನಿ. ನೋಡೋಣ, ಧನು ಹೇಳಿದ್ದಾರೆ ಯಾವಾಗಾದರೂ ಫ್ರೀ ಇದ್ದಾಗ ನಾನು ಅಂಟಿಸ್ಕೊಡ್ತೀನಿ, ಅದು ಈಸಿಯಾಗಿ ಆರಾಮಾಗಿ ಅಂಟಿಸ್ಬೋದಿತ್ತು, ನೀನು ಯಾಕೆ ಇಷ್ಟೆಲ್ಲ ರಿಸ್ಕ್ ತೊಗೊಂಡೆ, ನಾನು ಅಂಟಿಸ್ಕೊಡ್ತಿರ್ಲಿಲ್ವ ಅಂತೇಳಿ. ಬಟ್ ಏನಂದರೆ ಧನು ಬರೋದೇ ಸಂಜೆ ಲೇಟ್ ಆಗಿಬಿಡುತ್ತಲ್ವ, ಇನ್ನು ಅವ್ರು ಬಂದು ಅಂಟಿಸ್ಕೊಡೋ ಅಷ್ಟೆಲ್ಲ ಫ್ರೀ ಇರೋದೇ ಇಲ್ಲ. ಅದಕ್ಕೆ ನಾನು ಸರಿ ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ ಅಂಟಿಸಿದ್ದೀನಿ. ಸೊ ನೋಡ್ತಾ ಇರ್ಬೋದು ಇವಾಗ ಔಟ್ಲುಕ್ ಈ ಥರ ಫೈನಲ್ ಆಗಿ ಬಂದಿದೆ. ಇನ್ನು ಇಲ್ಲಿ ಅದು ಪೇಂಟ್ದು ಮತ್ತು ಅದು ವಾಲ್ಪೇಪರ್ದೆಲ್ಲ ಸ್ಟಿಕ್ಕರ್ಸ್ದೆಲ್ಲ ಅಂಟಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಪೇಂಟ್ ಮಾಡುವಾಗ ಕೆಲವೊಂದು ಹತ್ರ ಪೇಂಟ್ದೆಲ್ಲ ಡಾಟ್ ಥರ ಬಿದ್ದುಬಿಟ್ಟಿತ್ತು. ಅದಕ್ಕೆ ನಾನು ಅದಕ್ಕೂ ಕೂಡ WD-40 ಸ್ಪ್ರೇ ಮಾಡಿಬಿಟ್ಟು ಅದಾದಮೇಲೆ ಒಂದು
ವೇಸ್ಟ್ ಪೇಪರ್ ವಾಲ್ಪೇಪರ್ದು ಇರುತ್ತಲ್ಲ ಅದರಲ್ಲೇ ವೈಪ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದರಲ್ಲಿ ವೈಪ್ ಮಾಡ್ಕೊಂಬಿಟ್ಟು ಅದಾದಮೇಲೆ ನೀಟಾಗಿ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೊಬೋದು ಅಂತೇಳಿ ನಾನು. ಮತ್ತು ಕ್ಲಾತ್ ಬೇರೆ ಎಂತಕ್ಕೆ ಏನದು ಪೇಂಟ್ ಎಲ್ಲ ಮಾಡಿ ವೇಸ್ಟ್ ಮಾಡೋದು ಅಂತೇಳಿ ನಾನಿಲ್ಲಿ ಫಸ್ಟ್ ಒಂದು ಪೇಪರಲ್ಲಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ವೆಟ್ ಕ್ಲಾತಲ್ಲಿ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ಬಂದ್ಬಿಟ್ಟು ನಾನು ಎಡ್ಜಸ್ಗೆ ಅಂತೇಳಿ ಏನು ವೈಟ್ ಕಲರ್ದು ಟೇಪ್ ತರಿಸಿದ್ನಲ್ಲ ಅದನ್ನು ಇಲ್ಲಿ ಬ್ಲ್ಯಾಕ್ ಕಲರ್ದು ಏನು ಅಷ್ಟು ಲುಕ್ಕಾಗಿ ಅನ್ನಿಸ್ತಾ ಇರಲಿಲ್ಲ. ಸೊ ಇದು ಹೆಂಗೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಥರ ಸ್ವಲ್ಪ ಬ್ಲ್ಯಾಕ್ದು ಇದೆಲ್ಲ ಇದೆಯಲ್ಲ ಡಾಟ್ ಥರ ನೋಡೋಣ ಲುಕ್ಕಾಗಿ ಚೆನ್ನಾಗಿ ಕಾಣ್ಬೋದು ಅಂತೇಳಿ ಇಲ್ಲಿ ಇದು ಮಾಡ್ತಾಯಿದ್ದೆ. ಬಟ್ ಏನಂದರೆ ನಮ್ಮ ಸೆಲ್ಫು ಸ್ವಲ್ಪ ಚಿಕ್ಕ ಆಯಿತು, ಇದು ಟೇಪು ಸೆಲ್ಫ್ಗಿಂತ ತುಂಬ ದೊಡ್ಡ ಆಯಿತು. ಹಾಗಾಗಿ ಫೋಲ್ಡ್ ಮಾಡ್ತಾ ಬಂದೆ. ಬಟ್ ಅದು ಇನ್ನೂ ಸ್ವಲ್ಪ ಫೋಲ್ಡ್ ನೀಟಾಗಿ ಮಾಡಬೇಕಿತ್ತು, ಅದು ಕಚ್ಕೊಳ್ತಾ ಇರಲಿಲ್ಲ. ಬಟ್ ಏನಂತಂದರೆ ಅದು ಸೆಲ್ಫ್ ಮೇಲೆ ಏನಿದೆಯಲ್ಲ ಸೆಲ್ಫ್ ಮೇಲೆ ಮಾತ್ರ ನೀಟಾಗಿ ಅಡ್ಜಸ್ಟ್ ಮಾಡಿದಷ್ಟು ಕ್ಲೀನ್ ಆಯಿತು. ನಾನು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಗಿ ಹೋಯಿತು. ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ 12 o'clock ಆಗಿತ್ತು. ಇನ್ನು ಇವಾಗ 8 o'clock ಆಗಿದೆ. ಧನು ಕೂಡ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದರು. ಹಾಗೆ ಇಲ್ಲಿ ಲೈಟ್ ಇತ್ತಲ್ವ, ಅದು LED ಲೈಟ್ ತರಿಸಿದ್ನಲ್ಲ, ಸೊ ಅದನ್ನ ಯಾವ ಥರ ಹಾಕೋದು ಎಲ್ಲೆಲ್ಲಿ ಹಾಕೋದು ಅಂತೇಳಿ ಇಲ್ಲಿ ನಾನು ಧನು ಇಬ್ಬರು ಪ್ಲ್ಯಾನ್ ಮಾಡ್ತಾಯಿದ್ವಿ. ಏಕೆಂದರೆ ನನಗೆ ಅದು ನೀಟಾಗೆಲ್ಲ ಅಣ್ಸೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಧನು ಕೂಡ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಬಂದ್ಬಿಟ್ಟು ನಾನು ಅದು ಡಬಲ್ ಸೈಡ್ ಸ್ಟಿಕ್ಕರ್ನ ತರಿಸಿದ್ನಲ್ವ, ಅದು ಸ್ವಲ್ಪ ಇದಕ್ಕೆ ಲೈಟ್ಗಿಂತ ಸ್ವಲ್ಪ ದಪ್ಪ ಸೈಜೇ ಇತ್ತು, ಅಂದರೆ ಅಗಲ ಸೈಜ್ ಇತ್ತು. ಹಾಗಾಗಿ ಇಲ್ಲಿ ಇದನ್ನು ಸುಮ್ಮನೆ ಯಾಕಷ್ಟು ವೇಸ್ಟ್ ಮಾಡೋದು ಅಂತೇಳಿ ಅದನ್ನ ಕ್ಲೋಸ್ ಮಾಡಿ ಅಂದರೆ ಕಟ್ ಮಾಡ್ಕೊಂಡು ಆ ಸೈಜ್ ಏನಿದೆಯಲ್ಲ ಆ ಸೈಜ್ಗೆ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಬಂದ್ಬಿಟ್ಟು ಮೇಲೆ ಅಲ್ಲಿ ಸ್ವಲ್ಪ ನೀಟಾಗಿ ಇನ್ನೂ ಕವರೆಲ್ಲ ಆಗಿರಲಿಲ್ಲ ಅಲ್ವಾ ಎಕ್ಸಾಸ್ಟ್ ಫ್ಯಾನ್ ಹತ್ರ, ಅದಕ್ಕೆ ಸ್ವಲ್ಪ ಅಲ್ಲಿ ಲೈಟಿಂಗ್ ಫಿನಿಷಿಂಗ್ ಕೊಟ್ಬಿಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದು ಮಾಡಿದ್ವಿ. ಇನ್ನು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಸ್ಟೆಪ್ ಎಲ್ಲ ಏನದು ಟೇಪ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಹಾಗಾಗಿ ಸ್ವಲ್ಪ ಇದು ಡಬಲ್ ಸೈಡ್ದು ಸ್ಟಿಕ್ಕರ್ದು ಒಂದು ನಾನು ತರಿಸಿದೆ, ಅದನ್ನು ಹಾಕಿ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ರು. ಬಟ್ ಅದು ಬೆಳಗ್ಗೆ ಅಷ್ಟರಲ್ಲೆಲ್ಲ ಬಿದ್ದೋಗಿತ್ತು. ಮತ್ತು ತಿರ್ಗಾ ಇದು ಡಬಲ್ ಸೈಡ್ ಟೇಪ್ ಏನಿದೆಯಲ್ಲ ಆ ಡಬಲ್ ಸೈಡ್ ಟೇಪ್ನ ಮತ್ತೆ ಓಪನ್ ಮಾಡಿ ಮತ್ತೆ ಹಾಕಿದ್ದಾಯಿತು. ಹಾಗೆ ಇನ್ನು ಇಲ್ಲಿ ಬಂದ್ಬಿಟ್ಟು ನಾನು ಅದು ಒಂದು ಕಿಚನ್ ಕೋಟ್ನ ತರಿಸಿದೆ ಅಲ್ಲ, ಆ ಕಿಚನ್ ಕೋಟ್ನ ಇಲ್ಲಿ ಮೇಲ್ಗಡೆ ಅದು ಎಕ್ಸಾಸ್ಟ್ ಫ್ಯಾನ್ ಹತ್ರ ವಯರೆಲ್ಲ ಇದೆಯಲ್ಲ ಅದೆಲ್ಲ ಕಾಣಿಸ್ದಂಗೆ ನೀಟಾಗಿ ಕವರ್ ಮಾಡೋಣ, ಫುಲ್ ಮೇಲೆ ಹಾಕೋಣ. ಆವಾಗ ವಯರೆಲ್ಲ ಸ್ವಲ್ಪ ಗಲೀಜು ಥರ ಕಾಣಿಸೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತೇಳಿ ಇದನ್ನು ಮೇಲೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ವಿ. ಮತ್ತು ಫಸ್ಟ್ ಹಾಗೆ ಹ್ಯಾಂಗ್ ಮಾಡಿದ್ವಿ, ಸ್ವಲ್ಪ ಉದ್ದ ಜಾಸ್ತಿ ಇತ್ತು ಟ್ಯಾಗ್ದು. ಹಾಗಾಗಿ ಇದನ್ನು ಈ ಥರ ಮಾಡೋಣ ಆ ಥರ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ರು. ಸೊ ಅದನ್ನು ಶಾರ್ಟ್ ಥರ ಮಾಡಿ ಟ್ಯಾಗ್ ಮಾಡಿದ್ವಿ. ಹಾಗೆ ಇಲ್ಲಿ ಇನ್ನೊಂದನ್ನು ಕೂಡ ಇದು ವಿಂಡೋಗೆ ಏನು ಮೆಸ್ದಕ್ಕೆ ಅಂತೇಳಿ ಒಂದು ಸ್ಕ್ರೂ ಥರ ಇರ್ತಲ್ಲ ಅದನ್ನು ಅಲ್ಲಿಗೆ ಹಾಕಿ ಅದನ್ನು ಟ್ಯಾಗ್ ಮಾಡಿದ್ದಾರೆ. ಹಾಗೆ ಒಂದನ್ನು ನಾನು ಬಾತ್ರೂಮ್ಗೆ ಅಥವಾ ಸಿಂಕ್ ಹತ್ರ ಇಡೋಣ ಅಂತೇಳಿ ತರಿಸಿದ್ನಲ್ವ, ಇಲ್ಲಿಗೆ ಇದು ಪ್ಲ್ಯಾಂಟ್ ಎಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇವಾಗ ಇಲ್ಲಿ ಹಾಕ್ತಾಯಿದ್ವಿ. ಅದು ಬ್ಯಾಕ್ ಸೈಡಲ್ಲಿ ಇದು ಟೇಪ್ ಥರ ಕೊಟ್ಟಿದ್ರು, ಸೊ ಆ ಟೇಪ್ ಥರದ್ದು ರಿಮೂವ್ ಮಾಡಿ ಇವಾಗ ಹಾಗೆ ಪೇಸ್ಟ್ ಮಾಡ್ತಾಯಿದ್ವಿ. ಮತ್ತು ಅದನ್ನ ನಾವು ಬೇಕಂದರೆ ಮೊಳೆ ಥರ ಕೂಡ ಒಡೆದು ಕೂಡ ಯೂಸ್ ಮಾಡ್ಬೋದಿತ್ತು. ಬಟ್ ಮೊಳೆ ಹೊಡೆಯೋದೆಲ್ಲ ಏನು ನೆಸೆಸರಿ ಇರಲಿಲ್ಲ. ಸೊ ಅದೇನು ಟೇಪ್ದು ಹ್ಯಾಂಗ್ ಕೊಟ್ಟಿದ್ರಲ್ಲ ಸ್ಟಿಕ್ಕರ್ದು ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಇನ್ನು ಇದು ಬಂದ್ಬಿಟ್ಟು ಒಂದು 2 days ಬ್ಯಾಕ್, ಅಂದರೆ ನಾನು ಕಿಚನ್ ಮೇಕೋವರ್ ಮಾಡೋದಕ್ಕಿಂತ 2 days ಬ್ಯಾಕೇನೆ ನಾನು ಬಾಕ್ಸಸ್ನೆಲ್ಲ ತೊಳೆದ್ಬಿಟ್ಟು ಒಣಗಾಕ್ಬಿಟ್ಟು ಅಂಗಡಿಗೆ ಹೋಗಿದ್ದೆ. ಇನ್ನು ಶಾಪಿಂದ ಬಂದ ಮೇಲೆ ಎತ್ತಿಟ್ಟಿದ್ದೆ. ಹಾಗೆ ಇದನ್ನ ಮತ್ತೆ ನಾನು ಯಾವಾಗ ಕಿಚನ್ ಮೇಕೋವರ್ ಮಾಡ್ತೀನಲ್ಲ ಅವಾಗೇ ಬಾಕ್ಸಿಂದ ತೆಗಿಯೋಣ, ಇಲ್ಲಾಂದರೆ ಹೊರಗಡೆ ಇಟ್ಟರೆ ಧೂಳೆಲ್ಲ ಆಗಿಬಿಡುತ್ತೆ ಅಂತೇಳಿ ಮತ್ತೆ ತೊಳೆದು ಒರೆಸಿ ಮತ್ತು ಅದಕ್ಕೆ ಕ್ಯಾಪ್ ಸಮೇತ ಅದೇ ಬಾಕ್ಸಲ್ಲೇ ಹಾಕಿ ಎತ್ತಿಟ್ಟಿದ್ದೆ. ಇವಾಗೆಲ್ಲ ಅದನ್ನು ಮತ್ತೆ ತೆಗಿತಾ ಇದ್ದೀನಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಧೂಳು ಥರ ಆಗಿಬಿಡುತ್ತೆ, ಮತ್ತೆ ತೊಳಿಬೇಕಾಗುತ್ತೆ ಅಥವಾ ಮತ್ತೆ ಒರೆಸ್ಬೇಕಾಗುತ್ತೆ. ಸೊ ಅದಕ್ಕೆ ನಾನು ತೊಳೆದು ಒರೆಸ್ಬಿಟ್ಟು ಒಣಬಟ್ಟೆಯಲ್ಲಿ ಒರೆಸಿ ಅದೆಲ್ಲ ಡ್ರೈ ಆದಮೇಲೆ ಮತ್ತೆ ಅದರದ್ದೇ ಬಾಕ್ಸ್ಗೆ ಹಾಕಿ ಇಲ್ಲಿ ಎತ್ತಿಟ್ಟಿದ್ದೆ. ಇನ್ನು ಇಲ್ಲಿ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬಾಕ್ಸ್ ಎಲ್ಲ ಸ್ವಲ್ಪ ಹಳೆ ಥರ ಆಗಿಬಿಟ್ಟಿತ್ತು, ಮತ್ತು ಸ್ವಲ್ಪ ಡಸ್ಟ್ ದರ ಜಾಸ್ತಿ ಇತ್ತು, ಮತ್ತು ಪ್ಲಾಸ್ಟಿಕ್ ಬಾಕ್ಸ್ಗಳೇ ಜಾಸ್ತಿ ಇದ್ದಿದ್ದರಿಂದ ಇಲ್ಲಿ ಸ್ವಲ್ಪ ಗಾಜಿನ ಬಾಟ್ಲುಗಳು ಚಿಕ್ಕ ಗಾಜಿನ ಬಾಟ್ಲುಗಳನ್ನ ತರಿಸಿದ್ದೆ. ಹಾಗೆ ಇದನ್ನು ಕಂಟೈನರ್ಗಳನ್ನ ಕೂಡ ತರಿಸಿದ್ದೆ. ಹಂಗಾಗಿ ಇದನ್ನೆಲ್ಲ ನಾನು ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ. ಇವಾಗ ಚಿಕ್ಕದನ್ನೆಲ್ಲ ಅಂದರೆ ಕಮ್ಮಿ ಐಟಮ್ ಯೂಸ್ ಮಾಡೋ ಟರ್ಮರಿಕ್ ಇರ್ಬೋದು, ಜೀರಿಗೆ, ಓಮ್ ಕಾಳು, ಮೆಣಸು, ಈ ಥರದ್ದನ್ನೆಲ್ಲ ಚಿಕ್ಕ ಬಾಕ್ಸ್ಗಳಿಗೆ, ಮತ್ತು ಸ್ಪೈಸಸ್ನ ಅಂದರೆ ಪಲಾವ್ ಸ್ಪೈಸಸ್ನ ಕೂಡ ನಾನು ಇದೇ ಥರದ ಬಾಕ್ಸ್ಗಳಿಗೆ ನೀಟಾಗಿ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಅಂತಂದರೆ ಅಡುಗೆ ಮನೆ ಒಂಥರ ಸೆಂಟಿಮೆಂಟ್ ಇದ್ದಂಗೆ. ಅಡುಗೆ ಮನೆ ಸ್ವಲ್ಪ ನೀಟಾಗಿ ಅಥವಾ ಒಂಥರ ಲುಕ್ಕಾಗಿದ್ದರೆ ಅವಾಗ ಒಂಥರ ಖುಷಿಯಾಗುತ್ತೆ. ಅಡುಗೆ ಮಾಡೋಕ್ಕೂ ಕೂಡ ಸ್ವಲ್ಪ
ಒಂಥರ ಎನರ್ಜಿ ಬರುತ್ತೆ ಮತ್ತು ಮೂಡ್ ಸ್ವಿಂಗ್ ಆಗುತ್ತೆ ಅಂತೇಳಿ ನಾನು ನಂಬಿದ್ದೀನಿ. ಸೊ ಹಾಗಾಗಿ ನಾನು ಈ ಥರ ಮೇಕೋವರ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇದನ್ನೆಲ್ಲ ಪ್ರೀವಿಯಸ್ಲಿ ಕೂಡ ತರಿಸಿಟ್ಟಿದ್ದೆ, ಬಟ್ ಕೆಲವೊಂದು ಕಾರಣಗಳಿಂದ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ನಾನು ಸರಿ ಆಯಿತು ಫೈನಲಾಗಿ ಮಾಡೋಣ ಅಂಥೇಳಿ ಮೇಕೋವರ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯುಗಾದಿ ಹಬ್ಬಕ್ಕೂ ಕ್ಲೀನ್ ಆಗುತ್ತೆ ಅಂತೇಳಿ ಆ್ಯಕ್ಚುಲಿ ನಾನಿದು ಮೇಕೋವರ್ ಮಾಡಿ ಆಲ್ಮೋಸ್ಟ್ ಯುಗಾದಿಗಿಂತ ಮುಂಚೆನೇ ಮಾಡಿದ್ದು, ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಇವತ್ತು ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇವಾಗ ಆಲ್ರೆಡಿ ನಾನು ಏನು ಮಿನಿ ವ್ಲಾಗ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಸೊ ಆ ಮಿನಿ ವ್ಲಾಗಲ್ಲಿ ನೀವು ನೋಡಿರ್ತೀರ ಅಂದ್ಕೊತೀನಿ ನಾನು ನನ್ನ ಕಿಚನಲ್ಲಿ ಆಗಿರೋಂತಹ ಚೇಂಜಸ್ನ. ಸೊ ಇನ್ನು ಇಲ್ಲಿ ಬಂದ್ಬಿಟ್ಟು ನಾವು ರೀಸೆಂಟಾಗಿ ಡಿಮಾರ್ಟ್ಗೆ ಹೋಗಿದ್ವಿ ಐಟಮ್ ಎಲ್ಲ ತೊಗೊಬರೋಕ್ಕೆ ಅಂತೇಳಿ. ಮನೇಲಿ ಏನೇನು ಐಟಮ್ ಇರಲಿಲ್ಲಲ್ಲ ಅದನ್ನೆಲ್ಲ ನಾನು ಹಾಗೆ ಇಟ್ಟಿದ್ದೆ. ಹೆಂಗಿದ್ರು ಹೊಸ ಬಾಕ್ಸ್ಗಳಿಗೆಲ್ಲ ಹಾಕ್ತೀವಲ್ಲ ಅವಾಗ ಹಾಗೆ ಹಾಕೊಳ್ಳೋಣ, ಸುಮ್ಮನೆ ಓಪನ್ ಮಾಡಿ ಮತ್ತೆ ಬಾಕ್ಸ್ಗಳನ್ನೆಲ್ಲ ಯಾಕೆ ಚೇಂಜ್ ಮಾಡೋದು ಅಂತೇಳಿ ಇವಾಗ ಒಂದೊಂದೇ ಐಟಮ್ನೆಲ್ಲ ಇಲ್ಲಿ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮೀಶೋಯಿಂದ ಇದು ಸ್ಟಿಕ್ಕರ್ಸ್ನ ತರಿಸಿದ್ದು ನಾನು ಲೇಬಲ್ಗಳನ್ನ ಇವಾಗ ಇಲ್ಲಿ ಒಂದೊಂದಕ್ಕೆ ಪೇಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ದೊಡ್ಡ ಕಂಟೈನರ್ಗೆಲ್ಲ ಒಂಥರ, ಇನ್ನು ಚಿಕ್ಕದಕ್ಕೆಲ್ಲ ಸ್ವಲ್ಪ ಕಟ್ ಮಾಡಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಐಟಮ್ ಲಿಸ್ಟ್ ಗೊತ್ತಾಗಲ್ವಾ ಅಂತೆಲ್ಲ ಅಂದ್ಕೊಬೋದು, ಬಟ್ ಏನಂದರೆ ನೋಡೋಕ್ಕೆ ಲುಕ್ ಆಗಿರುತ್ತೆ ಅಂತೇಳಿ ಅದೊಂದು ಕಾರಣಕ್ಕೋಸ್ಕರ ನಾನು ಇದನ್ನು ಪೇಸ್ಟ್ ಮಾಡಿದೆ. ಮತ್ತು ಇನ್ನೊಂದು ರೀಸನ್ ಏನಂದರೆ ನನ್ನ ಮಗನಿಗೆ ಕೆಲವೊಂದು ಸಲ ಅಂದರೆ ಇವಾಗ ಮನೇಲಿ ಇರ್ದಾನಲ್ವ, ಕೆಲವೊಂದು ಸಲ ಮೂಡ್ ಏನಾದರೂ ಚೆನ್ನಾಗಿತ್ತು ಅಂದರೆ ಅಡುಗೆ ಇವಾಗ ಹೆಲ್ಪ್ ಮಾಡೋಕ್ಕಾಗಲಿ ಅಥವಾ ಅಡುಗೆ ಮನೆಗೆ ಬರ್ತಾ ಇರ್ತಾನಲ್ಲ ಆವಾಗ ಅವನು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾನೆ. ಅಂಥ ಟೈಮಲ್ಲಿ ಅವನಿಗೆ ಹೇಳಿದ್ರೆ ಅವನು ಆ ಬಾಕ್ಸಸ್ನ ತಕ್ಕೊಡ್ತಾನೆ. ಅದು ಒಂದು ರೀಸನ್ ಆಗಿರುತ್ತೆ. ನಾನೇನಾದರೂ ಹೇಳಿದ್ರೆ ಅಥವಾ ಕನ್ನಡದಲ್ಲಿದ್ದರೆ ಅದನ್ನ ಹೇಳಿದ್ರೆ ಅಥವಾ ಇಂಗ್ಲೀಷಲ್ಲಾದರೆ ಸ್ಪೆಲ್ಲಿಂಗ್ ಹೇಳಿದ್ರೆ ಅವನು ಅದನ್ನು ಓದ್ಬಿಟ್ಟು ತಕ್ಕೊಡ್ತಾನೆ. ಅದು ಒಂದು ಕೂಡ ಕ್ರಿಯೇಟಿವ್ ಆಗಿರುತ್ತಲ್ವ. ಸೊ ನನ್ನ ಮಗಂಗೆ ಅದು ಓದ್ದಂಗೂ ಆಗುತ್ತೆ, ಯಾವ್ಯಾವ ಐಟಮು ಏನು ಅಂತ ತಿಳ್ಕೊಂಡಂಗೂ ಆಗುತ್ತೆ. ಆ ರೀಸನ್ಗೂ ಕೂಡ ನಾನು ಇದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಒಂಥರ ನೋಡೋಕ್ಕೂ ಅಷ್ಟೇ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಇನ್ನು ಈ ಮೈಕ್ರೋವೇವ್ನ ನಾನು ಮೇಲೆ ಎತ್ತಿಟ್ಬಿಟ್ಟಿದ್ದೆ ರೂಮಲ್ಲಿ, ಯೂಸ್ ಮಾಡುತ್ತಿರಲಿಲ್ಲ. ಸೊ ಸರಿ ಆಯಿತು ಯೂಸ್ ಮಾಡೋಣ ಅಂತೇಳಿ ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಬಂದ್ಬಿಟ್ಟು ನಾನು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ದಾಗ ನಾನು ನಮ್ಮದನ್ನು ಗೇಮ್ ಮಾಡಿ ವಿನ್ ಆಗಿದ್ದಂಥದ್ದು. ಸೊ ಅಟ್ಲೀಸ್ಟ್ ಅದನ್ನು ನೋಡಿದಾಗೆಲ್ಲ ಒಂಥರ ಅದು ಖುಷಿ ಕೊಡುತ್ತಲ್ವ. ಸೊ ವಿನ್ ಆಗಿದ್ದು ಅಂತೇಳಿ ಸೊ ಇದಕ್ಕೋಸ್ಕರ ಕೂಡ ನಾನು ಅಡುಗೆ ಮನೆಯಲ್ಲೇ ಇಟ್ಕೊಳ್ತಾ ಇದ್ದೀನಿ. ಇನ್ನು ಇದಿಷ್ಟನ್ನು ನಾನು ಒನ್ ಡೇ ಕಂಪ್ಲೀಟ್ ಮಾಡಿಕೊಂಡೆ. ಹಾಗೆ ಇದು ನೆಕ್ಸ್ಟ್ ಡೇ ವೈಟ್ ಪೆನ್ಸಿಲ್ನ ತೊಗೊಂಬಂದ್ಬಿಟ್ಟು ನಾನಿಲ್ಲಿ ಅದು ಲೇಬಲ್ ಏನು ಅಂಟಿಸಿದೆ ಅಲ್ಲ, ಲೇಬಲ್ ಮೇಲೆ ಅದು ಯಾವ್ಯಾವ್ದು ಪ್ರಾಡಕ್ಟು ಏನೇನಿದೆ ಅಂತೇಳಿ ನಾನು ಐಟಮ್ದೆಲ್ಲ ನೇಮ್ನ ಇದ್ರ ಮೇಲೆ ಬರಿತಾ ಇದ್ದೀನಿ. ಕನ್ನಡದಲ್ಲೇ ಬರಿತಾ ಇದ್ದೀನಿ, ಏಕೆ ಅಂತಂದರೆ ಕನ್ನಡ ಕೂಡ ನನ್ನ ಮಗ ವರ್ಡ್ ಐಡೆಂಟಿಫೈ ಮಾಡಲಿ ಅಂತೇಳಿ. ಇನ್ನು ಇಂಗ್ಲೀಷಲ್ಲಿ ಬರೆದ್ರೆ ಅವನಿಗೆ ಸ್ಪೆಲ್ಲಿಂಗ್ ಹೇಳಿದ್ರೆ ಅಥವಾ ಓದಿದ್ರೆ ಅವ್ನಿಗೆ ಗೊತ್ತಾಗುತ್ತೆ, ಬಟ್ ಕನ್ನಡದ ಅಷ್ಟಾಗಿ ಅವನು ಐಡೆಂಟಿಫೈ ಮಾಡೋಕ್ಕಿನ್ನೂ ಬರ್ತಾ ಇಲ್ಲ. ಸೊ ಹಾಗಾಗಿ ಕನ್ನಡದಲ್ಲಿ ಕೂಡ ಬರೆದ್ರೆ ನೋಡೋಕ್ಕೂ ಮುದ್ದಾಗಿರುತ್ತೆ, ಹಾಗೇನೇ ಐಡೆಂಟಿಫೈ ಅವನಿಗೂ ಸ್ವಲ್ಪ ಕನ್ನಡ ವರ್ಡ್ಸ್ನ ಓದ್ದಂಗೆ ಆಗುತ್ತೆ ಅಂತೇಳಿ ನಾನಿಲ್ಲಿ ಕನ್ನಡದಲ್ಲೇ ಬರಿತಾ ಇದ್ದೀನಿ. ಇನ್ನು ಇಲ್ಲಿ ನಾನು ಐಟಮ್ನೆಲ್ಲ ಆ್ಯಸ್ ಪರ್ ಮೈ ಯೂಸೇಜ್ ನಾನಿಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಜಾಸ್ತಿ ಯೂಸ್ ಮಾಡೋದನ್ನ ಕೆಳಗಡೆ ಸ್ಟೆಪ್ಪಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ರೇರಾಗಿ ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲ ಮೇಲ್ ಸ್ಟೆಪ್ಪಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಕಡಲೆ ಹಿಟ್ಟಿರ್ಬೋದು, ಬಟಾಣಿ ಇರ್ಬೋದು, ಇದನ್ನೆಲ್ಲ ಅಪರೂಪಕ್ಕೆ ಯೂಸ್ ಮಾಡೋದು, ನಾವು ರೆಗ್ಯುಲರಾಗಿ ಡೈಲಿ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಮೇಲಿಂದ ಶೆಲ್ಫಲ್ಲಿ ಇಡ್ತಾ ಇದ್ದೀನಿ. ಇನ್ನು ಇಲ್ಲಿ ಬೇಳೆಗಿರ್ಬೋದು, ಸಾಂಬಾರು ಪುಡಿ, ಬಾದಾಮಿ ಇದನ್ನೆಲ್ಲ ನಾನು ಕೆಳಗಡೆ ಶೆಲ್ಫಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದು ಕಾಫಿ, ಟೀ, ಶುಗರ್ ಅಂತೆಲ್ಲ ಇದೆಯಲ್ಲ ಇದನ್ನು ನಾನು ರಿಲಯನ್ಸಲ್ಲಿ ಅಂದರೆ ಆಫ್ಲೈನಲ್ಲೇ ತೊಗೊಂಡಿದ್ದು. ರಿಲಯನ್ಸಲ್ಲಿ ನಾನು ಶಾಪ್ ಮಾಡಿದೆ. ಇನ್ನು ಇಲ್ಲಿ ಬಂದ್ಬಿಟ್ಟು ನಾನು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಏನು ತರಿಸಿದೆ ಅಲ್ಲ ಅದನ್ನು ಒಂದು ಇಡ್ತಾ ಇದ್ದೀನಿ. ನೋಡೋಕೆ ಕೂಡ ಲುಕ್ ಆಗಿರುತ್ತೆ, ಸ್ವಲ್ಪ ಗ್ರೀನರಿ ಆಗಿರುತ್ತೆ ಅಂತೇಳಿ ನಾನು ಒಂದನ್ನೇ ಈ ಥರ ಜೋಡಿಸ್ತಾ ಇದ್ದೀನಿ. ಹಾಗೆ ನೋಡ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಲುಕ್ ಅಂತೇಳಿ. ಓಕೆ ಅನಿಸಿದ್ರೆ ಮಾತ್ರ ಅಲ್ಲಿ ಕೀಪ್ ಅಪ್ ಮಾಡ್ತಾ ಇದ್ದೀನಿ ನಾನು.
ಇನ್ನು ಈ ರ್ಯಾಕ್ನ ಬಂದ್ಬಿಟ್ಟು ನಾನು ಲಾಂಗ್ ಬ್ಯಾಕಲ್ಲಿ ಶಾಪ್ಸಿನಲ್ಲಿ ಬೈ ಮಾಡಿದ್ದು. ಐ ಥಿಂಕ್ ಆವಾಗ ಒಂದು 99 ಏನೋ ಪೇ ಮಾಡಿದ್ದೆ ಇದಕ್ಕೆ ಶಾಪ್ಸಿನಲ್ಲಿ. ಅದರದ್ದು ವಿಡಿಯೋ ಕೂಡ ನಾನು ಆವಾಗ ಯೂಟ್ಯೂಬಲ್ಲಿ ಮಾಡಿ ಕೂಡ ಹಾಕಿದ್ದೀನಿ. ಇದು ಮತ್ತು ಇನ್ನೊಂದು 2 ಸ್ಟ್ಯಾಂಡನ್ನ ನಾನು ತರಿಸಿದ್ದೆ. ಇನ್ನು ಇಲ್ಲಿ ಈಸಿಯಾಗಿ ತೊಗೊಳ್ಳೋ ಅಂಥ ಚಿಕ್ಕ ಚಿಕ್ಕ ಕಂಟೈನರ್ ಏನು ಸ್ಪೈಸು ಮತ್ತು ಟರ್ಮರಿಕ್ಕು ಹಾಗೇನೇ ಮೆಂತ್ಯ ಸೋಡಾ ಪುಡಿ ಉಪ್ಪೆಲ್ಲ ಇಟ್ಟಿರ್ತೀನಲ್ಲ, ಸೊ ಅದಕ್ಕೆ ಇದನ್ನ ಬೇಗ ಯೂಸ್ ಆವಾಗವಾಗ ಜಾಸ್ತಿ ಯೂಸ್ ಮಾಡೋದು. ಹಾಗೆ ಚಿಕ್ಕ ಪುಟ್ಟದ್ದೆಲ್ಲ ಬೇಕಲ್ವ ಅಡುಗೆ ಮಾಡುವಾಗ ಅಂತೇಳಿ ನಾನಿಲ್ಲಿ ಗ್ಯಾಸ್ ಪಕ್ಕ ಈ ಸ್ಪೇಸ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಮೇಲೆ ಇದು ಬೆಂಡ್ ಥರ ಏನಿರುತ್ತಲ್ಲ ಪಾರ್ಸಲಲ್ಲಿ ಬಂದಿತ್ತು, ಆ ಬೆಂಡ್ ಥರದ್ದನ್ನು ನಾನು ಸ್ಪಾಂಜ್ನ ಇದ್ರ ಮೇಲೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಅಂದರೆ ಗಾಜಿಂದು ಎಲ್ಲ ಅಲ್ವಾ, ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಇಡೋಣ ಅಂತೇಳಿ ನಾನು ಇಲ್ಲಿಟ್ಟಿದ್ದೀನಿ. ಹಾಗೆಯೇ ನೋಡ್ತಾ ಇದ್ದೀನಿ ಇದು ಆಗುತ್ತಾ ಇಲ್ವಾ ಅಂತೆಲ್ಲ ಹೇಳಿ. ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಸೆಟ್ ಮಾಡೋಣ ಅಂತೇಳಿ ನಾನಿಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿ ಬಂದ್ಬಿಟ್ಟು ಇದು ಗ್ಯಾಸ್ ವೈರ್ ಸ್ವಲ್ಪ ಲೆಂತಿಯಾಗಿದೆ, ಅದನ್ನ ಇದಕ್ಕೆ ಈ ಥರ ರೊಟೇಟ್ ಬೆಂಡ್ ಮಾಡಿಸಿರೋದು. ಇದನ್ನ ಆ್ಯಕ್ಚುಲಾಗಿ ಚೇಂಜ್ ಮಾಡಿಸ್ಬೇಕು, ಅದು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವಾಗಾದರೂ ಅಂದರೆ ಸಿಲಿಂಡರ್ ರಿಫಿಲ್ ಟೈಮಲ್ಲಿ ಅವ್ರ ಹತ್ರ ಮಾಡಿಸ್ಬೇಕು ಅಂತೇಳಿ ಹೊಸದಾಗಿ ನಾನು ಟೇಪ್ ಕೂಡ ಅದು ಪೈಪ್ ಕೂಡ ತೊಗೊಂಬಂದಿದ್ದೀನಿ. ಅದನ್ನ ಅವ್ರು ಬಂದಾಗ ನೋಡಿಕೊಂಡು ಅದು ಸ್ವಲ್ಪ ಶಾರ್ಟ್ ವೈರ್ನ ಹಾಕಿಸಿ ಮಾಡಿಸ್ಬೇಕು. ಸೊ ಇದಿಷ್ಟು ಇವಾಗ ಫೈನಲ್ ಲುಕ್ ಆಗಿದೆ. ಇವಾಗ ನೋಡ್ತಾ ಇರ್ಬೋದು ಯಾವ ಥರ ನಾನು ಜೋಡಿಸಿದ್ದೀನಿ ಅಂತೇಳಿ. ಸೊ ಇದು ಬಾಕ್ಸ್ಗಳನ್ನೆಲ್ಲ ಈ ಸೈಡ್ ಇಟ್ಕೊಂಡಿದ್ದೀನಿ. ಹಾಗೇನೇ ಅಲ್ಲಿ ಒಂದು ಒಗ್ಗರಣೆ ಮಾಡೋಕ್ಕೆ ಚಿಕ್ಕ ಪ್ಯಾನಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮೈಕ್ರೋವೇವ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಅದು ಕವರ್ ತುಂಬ ದೊಡ್ಡದಾಗಿತ್ತು ಅಂತೇಳಿ ನಾನು ಆ ಕವರ್ನ ರಿಟರ್ನ್ ಮಾಡಿದ್ದೀನಿ, ಬೇರೆ ತೊಗೋಬೇಕು. ಸೊ ಅದುವರೆಗೂ ಜಸ್ಟ್ ಹಿಂಗಿರಲಿ ಅಂತೇಳಿ ಈ ಥರ ಸುಮ್ಮನೆ ಒಂದು ಪ್ಲ್ಯಾಂಟ್ನ ಕೂಡ ಅದ್ರ ಮೇಲೆ ಇಟ್ಟಿದ್ದೀನಿ. ಸೊ ಫೈನಲ್ ಲುಕ್ ನನ್ನ ಕಿಚನ್ದು ಈ ಥರ ಆಗಿರುತ್ತೆ. ಇಲ್ಲಿ ಒಂದು LED ಲೈಟು ಹಾಗೇನೇ ಈ ಗ್ರೀನ್ ಲೀಫ್ ಏನಿದೆಯಲ್ಲ ಇದು ನಾನು ಆಲ್ರೆಡಿ ಒಂದು 6 ಮಂತ್ಸ್ ಬ್ಯಾಕ್ ಅನಿಸುತ್ತೆ ಮೀಶೋಯಿಂದ ತರಿಸಿದೆ, ಬಟ್ ಯೂಸ್ ಮಾಡ್ತಾ ಇರಲಿಲ್ಲ, ಹಂಗೆ ಎತ್ತಿಟ್ಬಿಟ್ಟಿದೆ. ಅದನ್ನ ಕೂಡ ಆ ಥರ ಹಾಕೋಣ ಅಂತೇಳಿ ಆ ಥರ ಹಾಕಿದ್ದೀನಿ. ಹಾಗೆ ಇಲ್ಲೂ ಒಂದು ಕಿಚನ್ ರೂಲ್ನ ಹಾಕಿ ಸುಮ್ಮನೆ ಅದ್ರ ಮೇಲೆ ಒಂದು ಗ್ರೀನ್ ಲೀಫ್ನ ನಾನು ಈ ಥರ ಹಾಕಿದ್ದೀನಿ. ಸೊ ಇದಿಷ್ಟು ನನ್ನ ಕಿಚನ್ನ ಮೇಕ್ ಓವರ್ನ ಫೈನಲ್ ಲುಕ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಅನಿಸ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನನಗೆ ಗೊತ್ತು ಇದಿನ್ನೂ ಫೈನಲ್ ಆಗಿಲ್ಲ ಅಂತೇಳಿ. ಇಲ್ಲಿ ಸ್ವಲ್ಪ ಕಿಚನಲ್ಲಿ ಅಂದರೆ ಕಿಟಕಿಲಿ ಖಾಲಿ ಅನಿಸ್ತಿದೆಯಲ್ಲ, ಅಲ್ಲಿಗೆ ಬೇರೆ ಏನಾದರೂ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಅದಕ್ಕೆ ಧನು ಹೇಳಿದ್ದಾರೆ ಒಂದು ಲೈವ್ ಪ್ಲ್ಯಾಂಟ್ನೇ ಮನಿ ಪ್ಲ್ಯಾಂಟ್ನ ಅಲ್ಲಿ ತೊಗೊಂಬಂದು ಹಾಕೋಣ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅದನ್ನು ಕೂಡ ನಾನು ಇವಾಗ ಪ್ರೆಸೆಂಟ್ಲಿ ಅದನ್ನ ಆಲ್ರೆಡಿ ನಾನು ಹಾಕಿದ್ದೀನಿ. ಅದನ್ನ ಕೂಡ ಇಲ್ಲಿ ಸ್ಕ್ರೀನಲ್ಲಿ ಲೆಫ್ಟಲ್ಲಿ ರೈಟ್ ಸೈಡಲ್ಲಿ ಹಾಕ್ತೀನಿ ಇವಾಗ ಯಾವ ಥರ ಇದೆ ಅಂತೇಳಿ. ಸೊ ನಾನು ಕಿಚನ್ ಮೇಕ್ ಓವರ್ ವಿಡಿಯೋ ಮಾಡಿದಾಗ ಇದಿಷ್ಟು ನನ್ನ ಕಿಚನ್ ಮೇಕ್ ಓವರ್ ಆಗಿತ್ತು. ಸೊ ನೋಡಿದ್ರಲ್ಲ, ಇದಿಷ್ಟು ನನ್ನ ಪುಟ್ಟ ಕಿಚನ್ನ ಮೇಕ್ ಓವರ್ ವಿಡಿಯೋ ಆಗಿತ್ತು. ಸೊ ನಿಮಗೆ ಯಾವುದು ಇಷ್ಟ ಆಯಿತು ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ನ ತಿಳ್ಕೊಳ್ಳೋಕ್ಕೆ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್. ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ನಾನು ಯಾವ್ಯಾವ ಐಟಮ್ನ ಪರ್ಚೇಸ್ ಮಾಡಿದ್ದೆ ಅಲ್ಲ ಮೇಕ್ ಓವರ್ಗೆ ಅಂತೇಳಿ, ಹಾಗೆ ನಾನು ಇವಾಗ ಏನೇನು ಯೂಸ್ ಮಾಡ್ತಾ ಇದ್ದೀನಲ್ಲ ಅದು ಎಲ್ಲಾದ್ರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆಯೇ ಕಿಚನ್ ಮೇಕ್ ಓವರ್ಗೆ ನಾನು ಕೆಲವೊಂದು ಐಟಮ್ಸ್ನ ಆನ್ಲೈನಲ್ಲಿ ಶಾಪ್ ಮಾಡಿದ್ನಲ್ಲ ಅದರದ್ದು ಕೂಡ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಚೆಕ್ಔಟ್ ಮಾಡಿ. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಲಿಂಕ್ನ ಮೆನ್ಷನ್ ಮಾಡಿದ್ದೀನಿ. ಸೊ ನೀವೇನು ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಅದು ಯಾವ ಮೀಶೋ ಆದರೆ ಮೀಶೋ, ಅಮೆಝಾನ್ ಆದರೆ ಅಮೆಝಾನಲ್ಲಿ ಆ ಪ್ರಾಡಕ್ಟ್ನ ನಿಮಗೆ ತೋರಿಸುತ್ತೆ. ಸೊ ಓಕೆ, ಬಾಯ್, ಟೇಕ್ ಕೇರ್.